ತುಂಬ ಅಗತ್ಯವಾಗಿರುವಂಥ ತಂತ್ರಜ್ಞಾನ ಇದು. ರೈತರ ಆದಾಯ ವೃದ್ಧಿಗೆ, ರೈತರ ಬೆಳವಣಿಗೆಗೆ, ರೈತರ ಸಾವಯವ ಕೃಷಿಗೆ ತುಂಬ ಉಪಯುಕ್ತವಾಗಿರುವಂಥ ಹೊಸ ಸಂಶೋಧನೆಯ ಮೂಲಕ ಕರ್ನಾಟಕ ಸರ್ಕಾರ ತನ್ನ ಬಜೆಟ್ನಲ್ಲಿ ಇದಕ್ಕೆ ಘೋಷಣೆ ಮಾಡಿರುವಂಥ ಭಾಳ ಮಹತ್ವದ ಸಂಗತಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇಡೀ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವಂಥ ಒಂದು ಕೃಷಿ ವಿಶ್ವವಿದ್ಯಾಲಯ. ಬಂದಿದ್ದಾವೆ. ಇದನ್ನು ಹೆಚ್ಚಿನ ರೈತ ಬಾಂಧವರು ಮತ್ತು ವಿದ್ಯಾರ್ಥಿಗಳು ಮತ್ತು ಎಲ್ಲ ಕಸುಬುದಾರರು, ವ್ಯವಸಾಯಗಾರರು, ಆಸಕ್ತಿಯವರು ಬಂದು ಇದರ ಒಂದು ಲಾಭ ಪಡ್ಕೋಬೇಕು. ಈ ಒಂದು ಕೃಷಿ ಮೇಳದಲ್ಲಿ ವಿಶೇಷವಾಗಿ ನಾವು ಈ ವರ್ಷದ ಘೋಷವಾಕ್ಯ ಅಂದರೆ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬುದರ ಬಗ್ಗೆ ನಾವು ಇದು ಮಾಹಿತಿ ಕೊಡಲಿದ್ದೇವೆ. ಈ ಶಾಪ್ ಒಂದು ತಂತ್ರಜ್ಞಾನ ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರಪ್ರಥಮ ಬಾರಿಗೆ ನಾವು ಬಿಡುಗಡೆ ಮಾಡಿದ್ವಿ. ಈಗಾಗಲೇ ಇದನ್ನು ಸಾಕಷ್ಟು ರೈತರು ಅಳವಡಿಸ್ಕೊತಾರೆ. ಕೆಲವೊಂದು ಎಲ್ಲ ಸ್ಟಾಲ್ಸ್ಗಳು ಚೆನ್ನಾಗಿದೆ, ಯಾವುದು ಅಂತ ನಂಗೆ ಹೇಳೋಕ್ಕೆ ಅಷ್ಟು ಅನ್ನಿಸ್ತಿಲ್ಲ, ಬಟ್ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ಅಂದರೆ ಇದು ಇವಾಗ ಹಳ್ಳಿ ರೈತರು ಎಲ್ಲ ಏನು ಮಾಡ್ತಾರೆ, ಕೆಲವೊಂದು ಏನೇನು ಬೇಕು ಅಂತ ಗೊತ್ತಾಗಲ್ಲ, ಬಟ್ ಇಲ್ಲಿ ಬಂದ್ರಿಂದ ಅದ್ರ ಉಪಯೋಗ ಏನು ಎಲ್ಲ ಅದನ್ನ ಪ್ರಯೋಜನ ಹೇಳ್ತಾರೆ. ಹಾಗಾಗಿ ಜನಗಳಿಗೆ ಅದು ಉಪಯೋಗನೂ ಆಗುತ್ತೆ, ತೊಗೊಂಡೋಗೋಕ್ಕೂ ಈಸಿ ಆಗುತ್ತೆ ಅನ್ನೋ ನಂದೊಂದು ಅನಿಸಿಕೆ. ನಮ್ಮ ಬೆಳೆಗೆ ನೀರು ಜಾಸ್ತಿ ಆದ ಮೇಲೆ ಕೊನೆಯಲ್ಲಿ ಲಾಸ್ಟ್ 1 ಎಕರೆಗೆ ನಾವು ಒಂದು ಕಡೆ ಎಲ್ಲಿ ತಗ್ಗು ಇರುತ್ತದೋ ಅಲ್ಲಿ ಒಂದು ನೀರು ಸಾಗಾಣಿಕೆ ನಾವು ಚೆನ್ನಾಗಿ ಕಂಪ್ಲೀಟ್ ಬೆಳೆಗೆ ಏನು ತೊಂದರೆ ಆಗಲಾರ್ದಂಗೆ ಆ ನೀರು ಒಂದು ಕಡೆ ಜಮಾ ಮಾಡಿಕೊಂಡು ನಮ್ಮ ಬೆಳೆಗೆ ಇದಾಗಲಾರ್ದಂಗೆ ಜೋಳ ಬೆಳಿಬೋದು, ಹತ್ತಿ ಆದಮೇಲೆ ರೇಷ್ಮೆ ಸಾಗಾಣಿಕೆ ಹುಳಗಳನ್ನು ಕೂಡ ಇಲ್ಲಿ ಎಲ್ಲ ತೋರಿಸ್ತಿದ್ದಾರೆ. ಇದು ರೈತರು ಎಲ್ಲರೂ ಬಂದು ನೋಡತಕ್ಕದ್ದು. ನಾವು ಒಂದೇ ಬೆಳೆ ಅಲ್ಲ ಇಲ್ಲಿ ಬೆಳೆಸೋದು, ಎಲ್ಲ ಬೆಳೆ ಬೆಳೆಸ್ತಾ ಇದ್ದೀವಿ. ಆದ ಕಾರಣ ಪ್ರತಿಯೊಂದು ಸೀಡ್ ಇರ್ತವೆ, ಇಲ್ಲಿ ನೆಲ್ಲು ಭತ್ತ ಇರ್ತದೆ, ಕಾಟನ್ ಇರುತ್ತೆ, ಎಲ್ಲ ಟ್ಯಾಕ್ಟ್ರಿ ಸಾಮಾನುಗಳು ಇರ್ತವೆ. ನಮ್ಗೆ ಯಾವ್ದು ಬೇಕಾದ ಜೋಳ, ರೇಷ್ಮೆ ಹುಳು, ಇನ್ನೂ ಪ್ರತಿಯೊಂದು ಇರ್ತಾವೆ ರೀ ಐಟಮ್ಗಳು ಕೂಡ. ಬಂದು ನೋಡಿ ಹೋಗ್ಬೇಕಂತ